ಇದು ನಾವೇ ಇರ್ತಕ್ಕಂಥ ಕೈ ಚಳಕದ ಮೂಲಕ ಇದನ್ನ ನನ್ನ ಹತ್ರ ಇರ್ತದೆ. ನಾನು ಎಲ್ಲೋ ಒಂದು ಕಡೆಗೆ ಬಚ್ಚಿಟ್ಟುಕೊಂಡಿರ್ತೇನೆ. ನಿಮಗೇನದ ಈ ರೀತಿ ಓಂ ಓಂ ಅಂತ ನಿಮಗೇನದ ಆ ವಿಭೂತಿಯನ್ನ ನಿಮಗೆ ಕೊಡ್ತೀನಿ. ಇದು ವಿಭೂತಿ ಕೊಡೋದು ನಾನು ಮಾಡ್ತಾ ಇಲ್ಲ. ಇದು ಮೊಟ್ಟ ಮೊದಲು ಈ ವಿಭೂತಿಯನ್ನು ಕೊಡ್ತಕ್ಕಂಥದ್ದು ಕ್ರಿಯೆ ಮಾಡಿದವರು ಯಾರು? ಪುಟ್ಪರ್ತಿ ಸಾಯಿಬಾಬಾ ಅಂತಕ್ಕಂಥವ್ರು ಇದ್ರು. ಅವರು ಹಿಂಗೆಲ್ಲ ಓಂ ಓಂ ಅಂತ ಕೈಯಿಂದ ವಿಭೂತಿಯನ್ನು ಸೃಷ್ಟಿ ಮಾಡಿ ಎಲ್ರಿಗೂ ಈ ವಿಭೂತಿಯನ್ನು ಹಂಚ್ತಿದ್ರು. ಇದು ಹೆಂಗ್ ಸೃಷ್ಟಿ ಮಾಡ್ಯಾರ ಅಂತ ತೋರಿಸೋ ಸಲುವಾಗಿ ನಾವು ಪವಾಡಗಳನ್ನ ಮಾಡಿ ತೋರಿಸ್ತೀವಿ. ಎಲ್ಲಿಂದ ಬಂತು ಈ ವಿಭೂತಿ? ನಮ್ಮ ಪ್ರಶ್ನೆ ಇಷ್ಟೇ. ಅವಾಗ ಎಚ್ ನರಸಿಂಹಯ್ಯ ಅಂತವ್ರು ಒಬ್ರು ವಿಜ್ಞಾನಿಗಳು, ಫಿಸಿಕ್ಸ್ ಪ್ರೊಫೆಸರ್. ಆ ಎಚ್ ನರಸಿಂಹಯ್ಯ ಅವರು ವಿಭೂತಿಯನ್ನ ಕೊಡ್ತೀಯಲ್ಲಪ್ಪ, ವಿಭೂತಿ ಕೊಡೋದು, ಉಂಗುರು ಕೊಡೋದು, ಲಾಕೆಟ್ ಕೊಡೋದು ಬೇಡ, ನಮಗೊಂದು ದೊಡ್ಡದೊಂದು ಕುಂಬಳಕಾಯಿ ಕೊಡುವಂತ ಒಂದು ಪ್ರಶ್ನೆ ಕೇಳಿದಾಗ ಕುಂಬಳಕಾಯಿ ಕೊಡ್ಲಕ್ಕಾಗಿಲ್ಲ. ಯಾಕಾಗ್ಲಿಲ್ಲ? ಕುಂಬಳಕಾಯಿ ಬಚ್ಚಿಟ್ಕೊಳಕ ಸಾಗ ಇಲ್ಲ. ಯಾಕಂದ್ರೆ ಅವನ್ ನೈಟಿ ಹಾಕೋತಿದ್ದ. ಆ ನೈಟಿದ ಎಲ್ಲಿ ಇಟ್ಕೋಬೇಕಾಗಿತ್ತು? ಸರಿನಾ? ಸೊ ಹೀಗಾಗಿ ಯಾವುದನ್ನು ಕೂಡ ನಾವು ವಿಜ್ಞಾನಕ್ಕೆ ನಂಬಬೇಕು ವಿನಃ, ಯಾಕಂದ್ರೆ ವಿಜ್ಞಾನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುವುದರ ಮೂಲಕ ಸತ್ಯವನ್ನ ಹೊರಗೆ ಹಾಕ್ತದೆ. ಆದ್ರೆ ಮೂಢನಂಬಿಕೆಗಳು ಸತ್ಯಕ್ಕೆ ಸರಿ ಇಲ್ಲದಂತವನ್ನ ಹೇಳ್ತಕ್ಕಂಥದ್ದೇ ಮೌಢ್ಯಗಳು. ಹೌದಾ? ಈಗ ಇನ್ನೊಂದು ಪವಾಡ ಮಾಡ್ತೇನೆ ನಿಮ್ಮ ಎದುರಿಗೆ. ಇದು ಒಂದು ದಾರ ಇದೆ. ಈ ದಾರ ಹೌದಾ? ಈ ದಾರ ಈ ದಾರ ಎಲ್ಲರ ಹರಿದೇನು ಕಟ್ಟಾಗ್ಯದೇನು? ಈ ದಾರವನ್ನ ನಾನೇನ್ ಮಾಡ್ತೀನಿ, ಒಂದಾಗಿ ಹಿಡಿದು ಅಖಂಡವಾಗಿರ್ತಕ್ಕಂಥ ಈ ದಾರಕ್ಕೆ ನಾನು ಇದಕ್ಕೊಂದು 2 ತುಂಡ ಮಾಡೋಣ. ಯಾರಾದ್ರೂ ಒಬ್ರು ದೊಡ್ಡ ಬಾಪ್ ನೀನ್ ಬರೋ ಬಾ. ವೆರಿ ಗುಡ್. ಸೈಲೆಂಟ್ ಆಗಿ ಕುಂತವ್ರಿಗೆ ಮಾತ್ರ ಕರೀತಾರ ಅವರು. ಎಷ್ಟು ತುಂಡ ಆಯ್ತಿದು? ಕೊಡು. ಈ 2 ತುಂಡಾಗಿರ್ತಕ್ಕಂಥ ಈ ದಾರ, 2 ತುಂಡಾಗಿರ್ತಕ್ಕಂಥ ಈ ದಾರಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಗಂಟು ಹಾಕ್ತೀನಿ. ಬಾನಿ ಬಾ ಬೇಡ ಹೋದಲ್ಲ, ಗಂಟು ಹಾಕ ಹಿಡಿ. ಗಂಟ ಜಗ್ ತೆಗೆದು ಇದು ಹಿಡಿ. ಬಿಡು. ಹೌದಾ? ಈ ಕಡೆ ಬಾ. ಈ ದಾರವನ್ನ ನಾನೇನ್ ಮಾಡಿದೆ, ಗಂಟು ಹಾಕಿ 2 ತುಂಡಾಗಿರ್ತಕ್ಕಂಥದ್ದು ಗಂಟು ಹಾಕಿದೆ ತಾನೆ? ಹೌದಾ? 2 ಭಾಗ ಆಗಿದ್ದು ಗಂಟು ಹಾಕಿದೆ. ಈಗ ಒಂದು ಮಂತ್ರ ಹೇಳ್ತೀನಿ. ಏನ್ ಮಂತ್ರ? चू काली कलकत्ता वाली, स्मशान में रहने वाली, कच्चा मुर्गी खाने वाली, रात में आने वाली, गरीबों की सताने वाली, बच्चों की सताने वाली, तू तेरा मुंह काली छू अंदो ಇದನ್ನ ಬಿಚ್ಚು. ಮತ್ತೇನಾಯ್ತು? ದಾರ ಅಖಂಡ ಆಗಿಬಿಡ್ತು. 2 ತುಂಡಾಗಿತ್ತಾನೆ, 2 ತುಂಡಾಗಿದ್ದ ದಾರವನ್ನ ಅಖಂಡವಾಗಿ ಮಾಡಿಬಿಟ್ಟೆ. ಸೊ ಈಗ ನೋಡ್ರಿ ಎಂತ ಪವಾಡದ ಈ ರೀತಿ ನಿಮಗೆಲ್ಲರಿಗೆ ಮೋಸ ಮಾಡೋದ್ರ ಮೂಲಕ ಪವಾಡದ ಅಂತ ಹೇಳಿ ನಿಮಗೆ ಅಖಂಡ ತುಂಡಾಗಿರ್ತಕ್ಕಂಥ ಹಗ್ಗವನ್ನ ಅಖಂಡ ಮಾಡಿ ತೋರಿಸ್ತಾರೆ. ಇದು ಹ್ಯಾಂಗ್ ಮಾಡ್ತಾರ? ನಾನು ಹಂಗೆ ಹೋದಂದ್ರ ನಾನು ಒಬ್ಬ ಪವಾಡ ಪುರುಷ ಆಗ್ಬಿಡ್ತೀನಿ. ಹೌದಾ? ಸೊ ಅದಕ್ಕಾಗಿ ಇದನ್ನ ಮತ್ತೆ ನಾನು ಏನ್ ಮಾಡ್ತೀನಿ, ಹ್ಯಾಂಗ್ ಮಾಡ್ದೆ ಅಂತ ತೋರಿಸ್ಬೇಕಲ್ಲ ನಿಮ್ಗ. ಹೌದಾ? ಹ್ಯಾಂಗ್ ಮಾಡ್ಬೇಕು ತೋರ್ಸ. ನೋಡಿ ಹಿಡಿಯಪ್ಪ. ಓಕೆ, ಈ ದಾರವನ್ನ ಹಿಂಗ್ ಹಿಡಿದೆ, ಹಿಂಗ್ ಮಾಡಿದೆ, ಹಿಂಗ್ ಮಾಡಿದೆ, ಮಚ್ಚು ಅಂತ ಹಿಂಗ್ ಹುಡ್ಕೊಂಡೆ. ಹಿಡಿದಲ್ಲ, ಕಟ್ ಮಾಡು ಅಂತ ಹೇಳ್ದೆ ನಿಮ್ಗೆ. ಹಿಡ್ರಿ, ಕಟ್ ಮಾಡ್ತೆ ಬರ್ತದ? ಸರಿಯಾಗಿ ಕಟ್ ಮಾಡಿ. ಕಟ್ ಮಾಡು. ಕಟ್ ಸಾಯ್ಕೊಂಡು ಕಾಣಿ. ಕಟ್ ಮಾಡು. ವೆರಿ ಗುಡ್. ಕಟ್ ಆಯ್ತಾ? ಕಟ್ ಮಾಡಿದೀನಿ. ಎಷ್ಟು ಮಾಡಿದಿ? 2 ತುಂಡು. 2 ತುಂಡು ಮಾಡಿದಿ. ಆದ್ರೆ ಒಂದಿಷ್ಟೇ ತುಂಡು, ಒಂದಿಷ್ಟು ದೊಡ್ಡ ತುಂಡು. ಇದು ನಾನು ಹೆಂಗ್ ಹಿಡಿದಿದ್ದೆ? ಹೆಂಗ್ ಕಾಣಿಸ್ತೀಗ ನಿಮ್ಗ? 2 ದೊಡ್ಡ ತುಂಡುಗಳು ಕಟ್ ಮಾಡ್ದಂಗ ಕಾಣಿಸ್ತಿಲ್ಲ? ಹೌದಾ? ಈಗ ಏನ್ ಮಾಡಿದೆ? ಗಂಟು ಹಾಕ್ತೀನಿ ಅಂತೇಳಿ ಈ ದಾರಕ್ಕ ಗಂಟು ಹಾಕಿ ಹಿಂಗ್ ಹಿಡಿದು ಚೂ ಕಾಲಿ ಕಲ್ಕತ್ತಾ ವಾಲಿ, ಸ್ಮಶಾನ್ में रहने वाली,
ಈ ಗಂಟು ನನ್ನ ಕೈದ ಹಿಂಗೆ ಬರ್ನೇ ಬರ್ರಿ ಕೊನೆಗೆ ಹಿಂಗೆ ಇಟ್ಕೊಂಡು ಇದಾಗ ಮತ್ತೆ ಅಖಂಡವಾಗಿರ್ತಕ್ಕಂಥ ಹಗ್ಗ ಐತಲ್ಲ, ಈ ಗಂಟೆ ಇಲ್ಲೇ ಕೈದಾಗ ಇಟ್ಕೊಳ್ಳಿ. ಆಗ ಅಗಳಿದೊಂದು ಇಲ್ಲೇ ಇತ್ತು ಜೇಬಿನಾಗೆ, ಎರಡು ಗಂಟುಗಳು ಇಲ್ಲೇ ಇತ್ತು. ಸರಿನಾ? ಸೊ ಈ ರೀತಿಯಾಗಿ ನಿಮಗೆ ಗಂಡಂದಿರಿಗೆ ಈ ಕೈ ಚಳಕದಿಂದ ಮೋಸ ಮಾಡ್ತಕ್ಕಂಥವ್ರು ಇರ್ತಾರೆ ಕೊಡು. ಓಕೆ, ಸೊ ಅದನ್ನ ನೀವು ವೇದಾಂತ್ ಮಾತಾಡ್ಲಾರ್ದವ್ರಿಗೆ ಕರೀತಾರ.